ಕಾರ್ಪೊರೇಟರ್ ಮೇಲೆ ದುಷ್ಕರ್ಮಿಗಳು ಹಲ್ಲೆಗೆ ಯತ್ನಿಸಿರುವ ಘಟನೆ ಮೈಸೂರಿನಲ್ಲಿ ರಾತ್ರಿ ನಡೆದಿದೆ. ಇಲ್ಲಿನ ಶಿವರಾಂಪೇಟೆ ಬಳಿ ನಿನ್ನೆ ರಾತ್ರಿ ಮೈಸೂರು ಪಾಲಿಕೆ ವಾರ್ಡ್ ನಂಬರ್ 36ರ ಸದಸ್ಯ ಪ್ರಶಾಂತ್ ಮೇಲೆ ಹಲ್ಲೆಗೆ ಪ್ರಯತ್ನ ಪಡಲಾಗಿದೆ. ಪ್ರಶಾಂತ್ ಶಿವರಾಂಪೇಟೆಯ ತ್ರಿಪುರ ಭೈರವಿ ಶಾಖಾ ಮಠದ ದೇವಸ್ಥಾನಕ್ಕೆ ತೆರಳಿದ್ದು, ಈ ವೇಳೆ 5 ಜನರ ಗುಂಪು ಏಕಾಏಕಿ ದಾಳಿ ಮಾಡಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೋಡಾರಾಮ್, ಬಾಬುಲಾಲ್, ರಮೇಶ್, ವಿಕ್ರಮ್, ಕೈಲಾಸ್ ಹಾಗೂ ಜಗನ್ ಲಾಲ್ ವಿರುದ್ಧ ಪ್ರಕರಣ ದಾಖಲಿಸಿ ಬಾಬುಲಾಲ್ ಹಾಗೂ ಕೈಲಾಸ್ನನ್ನ ವಶಕ್ಕೆ ಪಡೆಯಲಾಗಿದೆ. ಇತ್ತೀಚೆಗೆ ತ್ರಿಪುರ ಭೈರವಿ ಮಠದ ಶಿಥಿಲಗೊಂಡ ಗೋಡೆಯನ್ನ ಮೈಸೂರು ಮಹಾನಗರ ಪಾಲಿಕೆ ತೆರವು ಮಾಡಿತ್ತು. ಆದರೆ ಮಠದ ಆವರಣದಲ್ಲಿ ಬಾಬುಲಾಲ್ ಅನಧಿಕೃತವಾಗಿ ಗೋಡೌನ್ ಮಾಡಿಕೊಂಡಿದ್ದ. ಅಲ್ಲದೆ ಇದೇ ಕಾರಣಕ್ಕೆ ಮಠದ ದೇವಸ್ಥಾನಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೂ ನಿರ್ಬಂಧವನ್ನ ಹೇರಿದ್ದ. ಆ ಹಿನ್ನೆಲೆಯಲ್ಲಿ ಪಾಲಿಕೆ ಸದಸ್ಯ ಪ್ರಶಾಂತ್ ಗೋಡೆಯನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿದ್ರು. ಪರಿಣಾಮ ಪ್ರಶಾಂತ್ ಮೇಲೆ ಹಲ್ಲೆ ನಡೆಸೋಕೆ ಮುಂದಾಗಿದ್ದಾರೆ ಅಂತ ಆರೋಪ ಕೇಳಿ ಬಂದಿದ್ದು, ದೇವರಾಜ ಪೊಲೀಸ್ ಸ್ಟೇಷನ್ನಲ್ಲಿ ಮೊಕದ್ದಮೆ ದಾಖಲಾಗಿದೆ. ಭೈರವಿ ಶಾಖಾ ಮಠದ ದೇವಸ್ಥಾನಕ್ಕೆ ಹೋಗಿದ್ದಾಗ ಈ ಘಟನೆಯಾಗಿದೆ. ಶಿವರಾಂಪೇಟೆಯ ತ್ರಿಪುರ ಭೈರವಿ ಶಾಖಾ ಮಠದ ದೇವಸ್ಥಾನ, ಅಲ್ಲಿಗೆ ಹೋಗಿದ್ದಾಗ ಕಾರ್ಪೊರೇಟರ್ ಮೇಲೆ ಹಲ್ಲೆಗೆ ಪ್ರಯತ್ನವನ್ನ ಪಡಲಾಗಿದೆ. 5 ಜನರ ಗುಂಪು ಏಕಾಏಕಿ ದಾಳಿ ಮಾಡಿರುವಂಥದ್ದು. ಇತ್ತೀಚೆಗೆ ತ್ರಿಪುರ ಭೈರವಿ ಮಠದ ಗೋಡೆಯನ್ನ ತೆರವು ಮಾಡಲಾಗಿತ್ತು. ಮೈಸೂರು ಮಹಾನಗರ ಪಾಲಿಕೆ ಈ ಗೋಡೆಯನ್ನ ತೆರವುಗೊಳಿಸಿತ್ತು. ಈ ದೇವಸ್ಥಾನದ ಗೋಡೆಯನ್ನ, ಮಠದ ಗೋಡೆಯನ್ನ. ಈ ಬಗ್ಗೆ ಮಠದವರು ಪಾಲಿಕೆಗೆ ದೂರನ್ನ ಕೊಟ್ಟಿದ್ರು. ಈ ಗೋಡೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಮಠದ ಆವರಣದಲ್ಲಿ ಅನಧಿಕೃತವಾಗಿ ಈ ಗೋಡೌನ್ ಅನ್ನ ನಿರ್ಮಾಣ ಕೂಡ ಮಾಡಲಾಗಿತ್ತು. ಬಾಬುಲಾಲ್ ಅನ್ನುವಂತಹ ವ್ಯಕ್ತಿ ಮಠದ ಆವರಣದಲ್ಲಿ ಅನಧಿಕೃತವಾಗಿ ಗೋಡೌನ್ ಅನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಏನ್ ವಿವರ ಸಿಗ್ತಾ ಇದೆ ಇಲ್ಲಿ ಹಲ್ಲೆಗೆ, ಈಗ ಕಾರ್ಪೊರೇಟರ್ ಮೇಲೆ ಆಗಿರುವಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪ್ರಸಾದ್, ಅನಧಿಕೃತವಾಗಿ ನಿರ್ಮಾಣಗೊಂಡಿದ್ದ ಗೋಡೆಯನ್ನ ತೆರವುಗೊಳಿಸಿದ ವಿಚಾರದಲ್ಲಿ ನಗರ ಪಾಲಿಕೆ ಸದಸ್ಯನ ಮೇಲೆ ಹಲ್ಲೆಗೆ ಮುಂದಾಗಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ನಿನ್ನೆ ತಡರಾತ್ರಿ ಮೈಸೂರಿನ ಶಿವರಾಂಪೇಟೆಯಲ್ಲಿರುವಂತಹ ತ್ರಿಪುರ ಭೈರವ ಶಾಖಾ ಮಠದ ಬಳಿ ಈ ಒಂದು ಘಟನೆ ನಡೆದಿದೆ. ಪ್ರಶಾಂತ್ ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆ 36ನೇ ವಾರ್ಡ್ನ ಸದಸ್ಯ, ಈತನ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ಈ ಸಂಬಂಧ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ಪ್ರಕರಣ ಸಹ ದಾಖಲಾಗಿದೆ. ಈ ಸಂಬಂಧ ಬಾಬುಲಾಲ್ ಮತ್ತೆ ಕೈಲಾಶ್ ಅನ್ನೋ ಪ್ರಮುಖ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಮಠ ಏನಿದೆ, ಇದರ ಒಂದು ಗೋಡೆಯನ್ನು ಶಿಥಿಲಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಮಠದವರು ಸಹ ಆ ಗೋಡೆಯನ್ನ ತೆರವುಗೊಳಿಸಬೇಕು ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆಗೆ ಮನವಿಯನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಗರ ಪಾಲಿಕೆ ಸದಸ್ಯ ಪ್ರಶಾಂತ್ ನೇತೃತ್ವದಲ್ಲಿ ಈ ಒಂದು ಗೋಡೆಯನ್ನ ಕೆಲವು ದಿನಗಳ ಹಿಂದಷ್ಟೇ ತೆರವುಗೊಳಿಸಲಾಗಿತ್ತು. ಈ ಒಂದು ಮಠದ ಆವರಣದಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಸಹ ಬಾಬುಲಾಲ್ ಅನ್ನೋರು ಗೋಡನ್ನ ನಡೆಸ್ತಾ ಇದ್ರು. ಆ ದೇವಸ್ಥಾನದ ಒಳಭಾಗದಲ್ಲಿದ್ದಂತಹ ದೇವರ ದರ್ಶನಕ್ಕೂ ಸಹ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸ್ತಾ ಇರಲಿಲ್ಲ. ಯಾವಾಗ ಈ ಗೋಡೆ ತೆರವಾಯಿತು, ಸಾರ್ವಜನಿಕರು ಮುಕ್ತವಾಗಿ ದೇವಸ್ಥಾನಕ್ಕೆ ಹೋಗುವಂತ ಅವಕಾಶವಾಯಿತು. ಹೀಗಾಗಿ ವಿಧಿ ಇಲ್ಲದೆ ಅಲ್ಲಿದ್ದಂತ ಗೋಡನ್ನ ಶಿಫ್ಟ್ ಮಾಡುವಂತಹ ಕೆಲಸ ಮಾಡಬೇಕಾಯ್ತು. ಇದೇ ಒಂದು ಆಕ್ರೋಶದಲ್ಲಿ ನಗರ ಪಾಲಿಕೆ ಸದಸ್ಯನ ಮೇಲೆ ಇವರು ಹಲ್ಲೆಗೆ ಮುಂದಾಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಸದ್ಯಕ್ಕೆ ದೇವರಾಜ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಸಹ ನಡೆಸ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಗೋಡನ್ನು ಅನಧಿಕೃತವಾಗಿತ್ತು ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡಂತಹ ದೇವರಾಜ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಮರ್ ಪ್ರಸಾದ್, ಧನ್ಯವಾದ ರಾಮ್.